ಎಷ್ಟು ಗರ್ಗರಿಯಾಗಿದೆ ನೋಡಿ. ಇದು ನನ್ನ ಮಗಳೇ ಹೇಳಿದಂಥ ಒಂದು ರೆಸಿಪಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ ಫ್ರೆಂಡ್ಸ್. ನಿಮ್ಗೆ ಯಾವುದರಿಂದ ಮಾಡಿದ್ದೀನಿ ಅಂತ ಹೇಳ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದ ಒಂದು ತಿಂಡಿ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಬೇಗ ತುಂಬ ಈಸಿಯಾಗಿ ಮಾಡುವಂಥದ್ದು. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಟೇಸ್ಟಿಯಾಗಿ ಗರಿಗರಿಯಾಗಿ ಇರುವಂಥ ಒಂದು ರೆಸಿಪಿನ ತಂದಿದ್ದೀನಿ. ಎಷ್ಟು ಬೇಗ ಕ್ವಿಕ್ಕಾಗಿ ಮಾಡ್ಬೋದು ಗೊತ್ತಾ. ಇದೇನು ಅಂತಂದರೆ ರೊಟ್ಟಿ. ನೀವು ರಾತ್ರಿಯೆಲ್ಲ ಅಥವಾ ಬೆಳಗ್ಗೆ ಮಾಡಿದ ರೊಟ್ಟಿ ಎಲ್ಲ ಹಾಗೆ ಉಳಿತು ಅಂತಂದರೆ ಅದನ್ನು ಏನು ಮಾಡ್ತೀರಾ, ಬಿಸಿ ಮಾಡ್ಕೊಂಡು ತಿಂತೀರಾ, ಇಲ್ಲ ಹಸು ದನ ಕರುಗಳು ಇದ್ದರೆ ಅವಕ್ಕೆ ಕೊಡ್ತೀರಾ, ಇಲ್ಲ ನಾವೇ ತಿಂತೀವಿ ತಂಗಳ ರೊಟ್ಟಿನ ಅಲ್ವಾ, ಇಲ್ಲ ಹಾಗೆ ಬಿಸಾಕುವಂಥದ್ದು, ಅಥವಾ ಮನೆಗಳಲ್ಲಿ ಯಾವುದಾದ್ರೂ ಪ್ರಾಣಿ ಇದ್ದರೆ ಕೊಡ್ತೀವಿ. ನಾನೊಂದು ಇದರನ್ನು ಐಡಿಯಾ ಹೇಳ್ತೀನಿ. ಇದಕ್ಕೆ ಒಂದು ಬೆಸ್ಟ್ ಒಂದು ಸೊಲ್ಯೂಷನ್ನು. ಕೆಲವೊಂದಷ್ಟು ಈ ರೊಟ್ಟಿಗಳು, ನಾನು ಒಂದು 4-5 ರೊಟ್ಟಿ ಇತ್ತು ನಮ್ಮ ಮನೇಲಿ ಬೆಳಗ್ಗೆ ಮಾಡಿತ್ತು. ಅದನ್ನು ನಾನು ಏನು ಮಾಡಿದೆ ಅಂದರೆ, ನನ್ನ ಮಗಳು ಹೇಳ್ತಾ ಇದ್ಲು, ಅಮ್ಮ ಈ ಥರ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ತೊಗೊಂಡು ಬರ್ತಾರೆ ಮಾಡಿಕೊಡು ಅಂತ. ತುಂಬ 2-3 ದಿವಸದಿಂದ ಹಠ ಮಾಡ್ತಾಯಿದ್ಲು. ನಾನು ಅದಕ್ಕೆ ನೋಡೋಣ ಅಂತ ಮಾಡಿದೆ. ಒಂದು 4-5 ರೊಟ್ಟಿ ಇತ್ತು, ಅದನ್ನೆಲ್ಲ ಸಣ್ಣದಾಗಿ ಈ ಥರ ಚೂರು ಮಾಡಿ ಎಣ್ಣೆಲಿ ಫ್ರೈ ಮಾಡಿದೆ. ಅವಳು ಹೇಳಿದ್ಲು ಎಣ್ಣೆಲಿ ಫ್ರೈ ಮಾಡು ಅಂತ. ನಮ್ಮ ಕಡೆ ಅಂದರೆ ನಮ್ಮ ಮಲೆನಾಡು ಸಿರ್ಸಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅಟ್ಲೀಸ್ಟ್ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳ್ಬೋದು, ಅಲ್ಲಿ ಒಂದು ಗೋಧಿ ಪುರಿ ಅಂತ ಮಾಡ್ತಾರೆ. ಸ್ವಲ್ಪ ಅದಕ್ಕೆ ತಕ್ಕಂಗೆ ಇದೆ, ಆದರೂ ಇನ್ನೊಂದು ಚೂರು ಚೇಂಜ್ ಇದೆ ಈ ಟೇಸ್ಟು. ಇದನ್ನು ಈ ರೊಟ್ಟಿ ಅಥವಾ ಚಪಾತಿನೂ ಮಾಡ್ಕೋಬಹುದು. ಚಪಾತಿ ಮಾಡ್ತೀರಾ ಅಂದರೆ ಅದನ್ನು ಮಾಡಿಟ್ಕೋಬಹುದು, ಇಲ್ಲ ರೊಟ್ಟಿನೂ ಮಾಡ್ಬೋದು. ರೊಟ್ಟಿ ಮಾಡಿದ್ದೆ ನಾನು. ಅದನ್ನು ಈ ಥರ ಫ್ರೈ ಮಾಡಿದೆ. ಎಲ್ಲದನ್ನು ಚೂರು ಈ ಥರ ಚೂರು ಮಾಡಿ ಫ್ರೈ ಮಾಡಿ, ಬೇಗ ಫ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್. ಒಂದು ಸರಿ ಹಾಕಿದರೆ, ಯಾಕೆಂದರೆ ಅದು ಮೊದಲೇ ಬೆಂದಿರುತ್ತೆ ಅಲ್ವ ರೊಟ್ಟಿ, ಹಾಗಾಗಿ ಒಂದು 2 ನಿಮಿಷದಲ್ಲಿ ಬೇಗ ಕರೆದು ಬಿಡ್ತಿತ್ತು. ಬೇಗ ಅದು ಫ್ರೈ ಆಗಿ ಈ ಥರ ಕಲರ್ ಬಂದಮೇಲೆ ಹೀಗೆ ಎಲ್ಲದನ್ನು ನಾನು ಕರೆದು ಇಟ್ಕೋತಾ ಇದ್ದೀನಿ. ನಾನು ಮಧ್ಯಾಹ್ನ ಅವಳಿಗೆ ಹೋಗುವಾಗ ನನಗೊಂದು ಕರೆದು ಕೊಡು ಅಂತಂದು ಚಪಾತಿ ಮಾಡಿದ್ದೆ. ಅದನ್ನೊಂದು ಸ್ವಲ್ಪ ಒಂದು ಚಪಾತಿನ ಹೀಗೆ ಕರೆದು ಕೊಟ್ಟಿದ್ದೆ. ಆಮೇಲೆ ಮತ್ತು ಈಗ ಉಳಿದಿರೋ ಎಲ್ಲ ರೊಟ್ಟಿಗಳನ್ನು ನಾನು ಈ ಥರ ಕರೆದು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ರೆ ಆಯಿತು. ಏನೂ ಇಲ್ಲ ಕೆಲಸ ಇದಕ್ಕೆ ಗೊತ್ತಾ. ಯಾಕೆಂದರೆ ಎಷ್ಟು ಕ್ವಿಕ್ಕಾಗಿ ಆಗುತ್ತೆ. ರೊಟ್ಟಿ ಇದ್ದಿತ್ತು ಅಂದರೆ ನಾವು ಅದನ್ನೇ ರೊಟ್ಟಿನೇ ಮತ್ತೆ ತಿನ್ನೋದು. ಕೆಲವೊಂದು ಸರಿ ನಾವು ಮಾಡಲ್ಲ, ಎಕ್ಸ್ಟ್ರಾ ಜಾಸ್ತಿ ಮಾಡಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡ್ತೀವಿ, ಒಪ್ಕೊಳ್ತೀನಿ. ಕೆಲವೊಂದು ಸರಿ ಏನಾಗುತ್ತೆ, ನಾವು ಹೆಚ್ಚಿಗೆ ಮಾಡಿಬಿಡ್ತೀವಿ, 1-2 ರೊಟ್ಟಿ ಹೆಚ್ಚಿಗೆ ಆಗಿಬಿಡ್ತಪ್ಪ. ಅದೇನು ಮಾಡೋದು, ಅದನ್ನೇ ಮತ್ತೆ ತಿನ್ನೋದು, ರಾತ್ರಿ ತಿನ್ನೋದು, ಅಥವಾ ರಾತ್ರಿ ಮಾಡಿರೋದು ಕೆಲವೊಂದು ಸರಿ ಉಳಿದಿತ್ತು ಅಂತಂದ್ರೆ ನಾವು ತಿನ್ನೋಕೆ ಮನಸ್ಸು ಬರಲ್ಲ. ಈ ಥರ ಮಾಡ್ಕೊಬಿಟ್ರೆ ನೀವು 2 ದಿನ ಇಟ್ಕೊಂಡು ತಿನ್ಬೋದು. ಸ್ನ್ಯಾಕ್ಸ್ ಥರ, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಗೊತ್ತಾ. ಇಷ್ಟು ಕ್ರಿಸ್ಪಿಯಾಗಿ. ನನಗೂ ಏನು ಇವಳು ಅಂತಾಳೆ ಅಂತ ನಾನು ಬೈತಾ ಇದ್ದೆ, ಇಲ್ಲ ನಾನು ಮಾಡಲ್ಲ ಅಂತ. 2-3 ದಿನದಿಂದ ಅವಳು ಹೇಳಿದ್ರು ನಾನು ಅಷ್ಟು ತಲೆ ಹಾಕ್ಕೊಂಡಿಲ್ಲ. ಹೋಗಲಿ, ಅವಳು ಹೇಳ್ತಾ ಇರ್ತಾಳೆ ಅಂತ. ಅವಳು ಮತ್ತು ಬಿಡಲೇ ಇಲ್ಲ, ಹಠ ಮಾಡಿಲ್ಲ ನಾನು ಅಂತ. ಇವತ್ತು ನೋಡೋಣ ಅಂತ ಮಾಡಿದೆ. ನನಗೆ ನಿಜವಾಗ್ಲೂ ನಂಬಲಿಕ್ಕಾಗಿಲ್ಲ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತಾ. ನಾವು ಗೋಧಿ ಪುರಿ ಮಾಡ್ತೀವಿ, ಅದನ್ನು ಡೈರೆಕ್ಟ್ ಹಿಟ್ಟು ಕಲಿಸ್ಕೊಂಡು ಪುರಿ ಮಾಡಿ, ಅಂದರೆ ಟ್ರಯಾಂಗಲ್ ಪುರಿ ಮಾಡಿ ಕರಿತೀವಿ. ಆದರೆ ಇದು ಈ ಥರ ಅಲ್ಲ, ರೊಟ್ಟಿ ಆಗಿರುತ್ತಲ್ವ, ಅದರದ್ದು ಟೇಸ್ಟೇ ಬೇರೆ ಇರುತ್ತೆ, ಗರಿಗರಿಯಾಗಿ ಬರುತ್ತೆ. ಇದಕ್ಕೆ ನೀವು ಯಾವ ಮಸಾಲೆ ಬೇಕಾದರೂ ಹಾಕ್ಕೋಬೋದು. ಚಾಟ್ ಮಸಾಲೆ ಹಾಕ್ಕೋತೀರ ಅಂದರೆ ಅದನ್ನು ಹಾಕ್ಕೋಬೋದು. ನಾನು ಸಿಂಪಲಾಗಿ ಉಪ್ಪು ಮತ್ತು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡ್ರ್ ಅದನ್ನಷ್ಟೇ ಹಾಕಿದ್ದೆ. ನೀವು ಏನು ಬೇಕಾದರೂ ಹಾಕ್ಕೋಬೋದು. ನಿಮಗೆ ಯಾವ ಥರ ಟೇಸ್ಟ್ ಅನಿಸುತ್ತೆ, ಯಾವ ಥರ ಫ್ಲೇವರ್ ಬೇಕು ಅದು ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಒಂದು ಸಿಂಪಲ್ಲಾದ ಒಂದು ರೆಸಿಪಿ, ಸಿಂಪಲ್ಲಾದ ಒಂದು ಕ್ರಿಸ್ಪಿ ಸ್ನ್ಯಾಕ್ಸ್. ಸಂಜೆ ಟೈಮಿಗೆ ನಾವು ಅಂದರೆ ವೇಸ್ಟ್ ಮಾಡೋದು ಅಥವಾ ದನಕರುಗಳಿಗೆ ಕೊಡೋದು ಒಳ್ಳೆಯದು. ದನಕರುಗಳು ಇಲ್ಲ ಮನೇಲಿ, ನಾಯಿಗಳು ಇಲ್ಲ ಅಂದರೆ ಏನು ಮಾಡ್ತೀವಿ, ಸುಮ್ಮನೆ ಒಗಿತೀವಿ, ಇಲ್ಲ ನಾವೇ ತಿಂತೀವಿ ತಂಗಳು ಅಲ್ವಾ. ನಾವು ಒಗೆಯೋದಕ್ಕಿಂತ ಜಾಸ್ತಿ ನಾವು ತಿಂತೀವಿ, ಒಗೆಯಲ್ಲ, ಬಿಸಾಕಲ್ಲ. ಆದ್ರೂ ನಾವು ತಂಗಳು ತಿನ್ನೋ ಬದಲು ಈ ಥರದ್ದು ಒಂದು ಮಾಡ್ಕೊಬಿಟ್ರೆ ಇದೊಂಥರ ಏನೋ ಡಿಫ್ರೆಂಟ್ ಸ್ನ್ಯಾಕ್ಸು ಆಗುತ್ತೆ, ಟೇಸ್ಟ್ ಕೊಡುತ್ತೆ. ಯಾರು ಬೆಳಗ್ಗೆದೆಲ್ಲ ತಿನ್ನಲ್ಲ, ರಾತ್ರಿ ತಿನ್ನಲ್ಲ ಅಂತ ಮಕ್ಕಳೆಲ್ಲ ಹೇಳ್ತಾರೆ ಅಂದರೆ ಈ ಥರ ಮಾಡಿಕೊಟ್ಬಿಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರೋದು ಒಂದು ಸ್ನ್ಯಾಕ್ಸ್ ರೆಸಿಪಿ ತಂದಿದ್ದೀನಿ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೊಂದು ವಿಷಯ ಫ್ರೆಂಡ್ಸ್, ತುಂಬ ಜನರು ಲೈಕೇ ಕೊಡ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ ನನ್ನ ವೀಡಿಯೋಕ್ಕೆ ಯಾವಾಗಲೂ ಒಂದು 7-8 ಲೈಕ್ ಬರುತ್ತೆ, 50 ವ್ಯೂಸ್ ಇದ್ರೂ. ಮೊದಲು ಬೇಕಾದ್ರೆ ಸರಿ ಹೇಳ್ತಾ ಇರ್ತೀನಿ, ಹೀಗೆ ಲೈಕ್ ಕೊಡ್ತಾ ಇರಿ. ಲೈಕಿಂದ ನನಗೇನು ಲಾಭ ಇರುತ್ತೆ ಅಂತಲ್ಲ, ಅದರಿಂದ ನನಗೇನು ಇರಲ್ಲ, ಆದರೂ ಒಂದು ಖುಷಿಗೆ. ಆಮೇಲೆ ಚೆನ್ನಾಗಿ ಪೂರಾ ನೋಡಿ ವಿಡಿಯೋನ ನೀವು ಒಂದು ಸರಿ ಟ್ರೈ ಮಾಡಿ.
ಪೂರ ನೋಡ್ದೇ ಮಧ್ಯೆ ಮಧ್ಯೆ ನೋಡಿ ಒಂದು ಸ್ವಲ್ಪ ನೋಡ್ತಾರೆ ಜನ, ಕಟ್ ಮಾಡಿಬಿಡ್ತಾರೆ, ಸ್ಕಿಪ್ ಮಾಡ್ತಾರೆ. ಓಕೆ, ಸ್ಕಿಪ್ ಮಾಡಿದ್ರೂ ನಿಮ್ಗೆ ಇಂಪಾರ್ಟೆಂಟು ಎಲ್ಲಿ ಅದು ಗೊತ್ತಾಗಲ್ಲಲ್ವಾ. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ತುಂಬ ಸಿಂಪಲ್ ಆಗಿರೋ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಹೀಗೆ ಇನ್ನೂ ಯಾವುದಾದ್ರೂ ನನಗೆ ಹೊಸ ರೆಸಿಪಿ ಗೊತ್ತಿದ್ದರೆ ನಾನು ಮತ್ತೆ ಮಾಡ್ತೀನಿ, ಓಕೆನಾ. ಇದು ನನ್ನ ಮಗಳು ಹೇಳಿರುವಂಥ ರೆಸಿಪಿ. ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡು ತಂದಿದ್ರು ಯಾರು ಅಂತ ಹೇಳಿ ನನಗೆ ಹೇಳಿದ್ಲು ಅಂತ ನಾನು ಮಾಡಿದೆ. ತುಂಬ ನನಗೆ ಇಷ್ಟ ಆಯಿತು. ಸೊ ನಿಮಗೂ ಒಂಚೂರು ಶೇರ್ ಮಾಡಿದೆ ಈ ವಿಡಿಯೋನ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.